A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಕಚೇರಿ ಉದ್ಘಾಟಿಸಿದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ನಗರದ ಅಭಿವೃದ್ಧಿಗಾಗಿ ನಾವು ತೆಗೆದುಕೊಳ್ಳುವ ಕಠಿಣ ನಿರ್ಧಾರಗಳಿಂದ ಕೆಲವರಿಗೆ ಅನಾನುಕೂಲವಾಗಬಹುದು. ಆದರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ವ್ಯವಸ್ಥಿತ ನಗರ ನಿರ್ಮಾಣ ನಮ್ಮ ಗುರಿ. ಚಿಂತಾಮಣಿ ನಗರದ ಸಮಗ್ರ ಅಭಿವೃದ್ಧಿ ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಚಿಂತಾಮಣಿ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಕಚೇರಿಯನ್ನು ಉನ್ನತ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಅಧಿಕೃತವಾಗಿ ಉದ್ಘಾಟಿಸಿದರು. ಕಚೇರಿ ಉದ್ಘಾಟಿಸಿ ಮಾತನಾಡಿದ ಸಚಿವರು, ನಗರದ ವ್ಯವಸ್ಥಿತ ಬೆಳವಣಿಗೆಗೆ ಪ್ರಾಧಿಕಾರದ ಪಾತ್ರ ಬಹಳ ದೊಡ್ಡದಿದೆ. ಸಾರ್ವಜನಿಕರು ತಮ್ಮ ನಿವೇಶನ ಹಾಗೂ ಕಟ್ಟಡಗಳ ಅನುಮೋದನೆಗಾಗಿ ಇನ್ನು ಮುಂದೆ ಅಲೆಯುವ ಅಗತ್ಯವಿಲ್ಲ ಎಂದು ತಿಳಿಸಿದರು. ಈ ಹಿಂದೆ ಆಶ್ರಯ ಬಡಾವಣೆಗಾಗಿ ಗುರುತಿಸಲಾಗಿದ್ದ ಜಾಗಗಳ ಬಗ್ಗೆ ಮಾಹಿತಿ ನೀಡಿದರು. ಬಡವರಿಗೆ ನಿವೇಶನ ನೀಡುವ ಉದ್ದೇಶದಿಂದ ಈ ಹಿಂದೆ ಸುಮಾರು 33 ರಿಂದ 36 ಎಕರೆ ಜಾಗವನ್ನು ಗುರುತಿಸಲಾಗಿತ್ತು. ನಗರದಲ್ಲಿ ವಸತಿ ಸೌಕರ್ಯದ ಅಗತ್ಯವನ್ನ ಮನಗಂಡು ಪೌರ ಕಾರ್ಮಿಕರಿಗೆ ಅಪಾರ್ಟ್ಮೆಂಟ್ ನಿರ್ಮಾಣ ಹಾಗೂ ಆಶ್ರಯ ಬಡಾವಣೆಗಳಲ್ಲಿ ಬಾಕಿ ಉಳಿದಿರುವ ಸುಮಾರು 10 ಎಕರೆ ಪ್ರದೇಶದಲ್ಲಿ ವರ್ಟಿಕಲ್ ಮಾದರಿಯ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಿಸುವ ಆಲೋಚನೆ ಇದೆ ಎಂದು ಸಚಿವರು ತಿಳಿಸಿದರು. ನಗರದ ವ್ಯಾಪ್ತಿಯಿಂದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಸಕ್ರಮಗೊಳಿಸಲು ಅವಕಾಶವಿಲ್ಲ ಎಂಬ ಕಾನೂನನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುವುದು ಎಂದು ಎಚ್ಚರಿಸಿದರು. ಕೆಲವು ಕಡೆಗಳಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿರುವ ಪ್ರಕರಣಗಳು ಗಮನಕ್ಕೆ ಬಂದಿವೆ. ಅಂತಹ ಅಕ್ರಮಗಳಿಗೆ ಅವಕಾಶ ನೀಡದೆ ಅರ್ಹ ಫಲಾನುಭವಿಗಳಿಗೆ ಸೈಟ್ ಹಾಗೂ ನಿವೇಶನಗಳನ್ನು ನೀಡಲು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ ಎಂದು ಭರವಸೆ ನೀಡಿದರು. ನಗರದ ಯೋಜಿತ ಬೆಳವಣಿಗೆಗೆ ಈ ಪ್ರಾಧಿಕಾರ ಪೂರಕವಾಗಿ ಕೆಲಸ ಮಾಡಲಿದೆ. ಸಾರ್ವಜನಿಕರ ಕೆಲಸ ಕಾರ್ಯಗಳು ವಿಳಂಬವಾಗದಂತೆ ಪಾರದರ್ಶಕವಾಗಿ ನಡೆಯಬೇಕು ಎಂದು ಸೂಚಿಸಿದರು. ನಗರ ಯೋಜನಾ ಪ್ರಾಧಿಕಾರಕ್ಕೆ ಸ್ವಂತ ಕಚೇರಿ ದೊರೆತಿರುವುದರಿಂದ ಇನ್ನು ಮುಂದೆ ನಾಗರಿಕರು ಭೂ ಬಳಕೆ ಬದಲಾವಣೆ, ನಕ್ಷೆ ಅನುಮೋದನೆ ಸೇರಿದಂತೆ ವಿವಿಧ ತಾಂತ್ರಿಕ ಸೇವೆಗಳನ್ನು ಒಂದೇ ಸೂರಿನಡಿ ಸುಲಭವಾಗಿ ಪಡೆಯಬಹುದಾಗಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾದ ಜಿ ಪ್ರಭು, ನಗರ ಪ್ರಾಧಿಕಾರ ಯೋಜನೆಯ ಅಧ್ಯಕ್ಷರಾದ ಶ್ರೀನಾಥ್ ಬಾಬು, ಸದಸ್ಯರಾದ ಡಾಕ್ಟರ್ ಮೆಹಬೂಬ್ ಪಾಷಾ, ಆರ್ಎಂಜೆ ಶ್ರೀನಿವಾಸ್, ರೇಖಾ ಉಮೇಶ್, ಎಸ್ಎನ್ ಸುರೇಶ್, ಆಯುಕ್ತರಾದ ಶಾಂತಲಾ ಜೆ ನಾಯಕ್, ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಸೇರಿದಂತೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದರು. ಚಿಂತಾಮಣಿ ಯೋಜನಾ ಪ್ರದೇಶವನ್ನ ನಗರಾಭಿವೃದ್ಧಿ ಪ್ರಾಧಿಕಾರ ಮಾಡಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಇಲ್ಲೇನು ಆದಾಯ ಇಲ್ಲ, ಇಲ್ಲಿ ಯಾವುದು ಹೆಚ್ಚಾಗಿ ಇಲ್ಲಿ ಬಡಾವಣೆ ಅನುಮೋದನೆಗೆ ಬರ್ತಾ ಇಲ್ಲ ಅಂತೇಳಿ ಅವರು ಹೇಳಿ, ಇಲ್ಲಿ ಇದು ಪ್ರಾಧಿಕಾರ ಮಾಡಿದ್ರೆ ಇದಕ್ಕೆ ಖರ್ಚು ವೆಚ್ಚಗಳು ಜಾಸ್ತಿ ಬರ್ತದೆ, ಈಗ ನಿಮ್ಮಲ್ಲಿ ಆದಾಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅದಕ್ಕೇನು ಪರಿಹಾರ ಅಂತ ಹೇಳಿ ಆ ಸಂದರ್ಭದಲ್ಲಿ ನನಗೆ ಅಲ್ಲಿ ಅವರ ಹತ್ರ ಇದ್ದಂಥ OSD ಮಾರುತಿಯವರು, ಸರ್ ಮೊದಲು ಇದಕ್ಕೆ ವಿಸ್ತರಣೆಯನ್ನು ಮಾಡಿಕೊಳ್ಳಿ ಮೊದಲನೇ ಹಂತದಲ್ಲಿ ಅಂತ ಹೇಳಿದಾಗ ನಾವು 110 ಹಳ್ಳಿಗಳನ್ನ ಸೇರಿಸಿದ್ವಿ. ಎಲ್ಲೆಲ್ಲಿ ನಾವು ಕೈಗಾರಿಕೆಗಳನ್ನ ಮಾಡ್ತಾ ಇದೀವಿ ಮತ್ತು ಎಲ್ಲೆಲ್ಲಿ ಬಡಾವಣೆಗಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಆಗ್ತಾ ಇದ್ದಾವೆ ಇವನ್ನೆಲ್ಲ ಗಮನಿಸಿ ಸ್ವಲ್ಪ ಹೆಚ್ಚು ಕಮ್ಮಿ ಆದಷ್ಟು ಈ ಎಲ್ಲ ಗ್ರಾಮಗಳು ಅನ್ನ ಸೇರಿಸುವಂತ ಒಂದು ಪ್ರಯತ್ನ ಮಾಡಿದ್ವಿ. 2024ರಲ್ಲಿ ಇದಕ್ಕೆ ನವೆಂಬರ್ ತಿಂಗಳಲ್ಲಿ ಇದಕ್ಕೆ ಅಧಿಸೂಚನೆಯನ್ನ ಹೊರಡಿಸುವಂತ ಕೆಲಸ ಮಾಡಿದ್ವಿ. ವಿಶೇಷವಾದಂತಹ ಒಂದು ಈಗ ನಗರ ವ್ಯವಸ್ಥಿತವಾಗಿ ಆಗ್ಬೇಕಾದ್ರೆ ಅದಕ್ಕೊಂದು ದೂರದೃಷ್ಟಿ ಇರಬೇಕು ಮತ್ತು ನಾಗರಿಕರು ಸಹ ಸಂಪೂರ್ಣವಾಗಿ ಅದಕ್ಕೆ ಸಹಕಾರವನ್ನು ಕೊಟ್ಟಾಗ ಮಾತ್ರ ನಾವು ಒಂದು ಸುಂದರವಾದಂಥ ನಗರದ ಸುಸಜ್ಜಿತವಾಗಿ ಮತ್ತು ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒಳಗೊಂಡಂಥ ನಗರವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಆ ಕಾರಣದಿಂದ ಚಿಂತಾಮಣಿ ಯೋಜನಾ ಪ್ರದೇಶ ಆಗಿತ್ತು ಹಿಂದೆ. ಚಿಂತಾಮಣಿ ಯೋಜನಾ ಪ್ರದೇಶ ಹಿಂದೆ ನಮ್ಮ ತಂದೆಯವರ ಕಾಲದಲ್ಲಿ ಆಗಿದ್ದಂಥದ್ದು ಮತ್ತು ಅದಕ್ಕೆ ಸಿಟಿ ಡೆವಲಪ್ಮೆಂಟ್ ಪ್ಲಾನ್ ಅಂದರೆ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಪ್ಲಾನ್ ಅಂತೇಳಿ ಮಾಡಿದ್ರು. ನಗರದ ಪರಿಮಿತಿಯನ್ನ ನಗರಸಭೆಯ ಪರಿಮಿತಿಯನ್ನ ವ್ಯಾಪ್ತಿಗೆ ತಗೊಂಡು ಅದನ್ನ ಅಷ್ಟರ ವ್ಯಾಪ್ತಿ ಒಳಗೆ ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಈಗ ನಾವು ಬಹಳ ದಿವಸಗಳ ಕನಸಿತ್ತು, ಯಾಕಂದ್ರೆ ನಗರ ವೇಗವಾಗಿ ಬೆಳೀತಕ್ಕಂಥ ಸಂದರ್ಭದಲ್ಲಿ ಇದು ಒಂದು ಅವ್ಯವಸ್ಥೆ ಮತ್ತು ಅವೈಜ್ಞಾನಿಕವಾಗಿ ಕೆಲವರ ಒಂದು
ಸ್ವಾರ್ಥಕ್ಕೆ ಗುರಿ ಆಗ್ತಕ್ಕಂಥ ಪರಿಸ್ಥಿತಿ ಆಗ್ತಾ ಇತ್ತು. ಇವನ್ನೆಲ್ಲ ಮನಗಂಡು ನಾವು 2015-16 ಆಗ ಇದಕ್ಕೆ ಒಂದು ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಪ್ಲಾನ್, ಯಾಕಂದ್ರೆ ಪ್ರತಿಯೊಂದು ಸಂದರ್ಭದಲ್ಲೂ 15 ವರ್ಷಕ್ಕೆ ಒಂದ್ಸತಿ CDP ಆಗುತ್ತೆ. ಈಗ 2030 ಆಗುವಂಥದ್ದಕ್ಕೆ ಆ ಸಂದರ್ಭದಲ್ಲಿ ನಾವು ಅದನ್ನ ರೆಡಿ ಮಾಡಿಸಿ, ಅವಾಗ ನಾನೇ ಸೋತಿದ್ರು ಸಹ ಅದನ್ನ ಸರ್ಕಾರದಲ್ಲಿ ನಾನೇ ಅದನ್ನ ಹಿಂದೆ ಬಿದ್ದು ಅಪ್ರೂವ್ ಮಾಡಿಸ್ಕೊಟ್ಟಿದ್ದೀನಿ. ಅದಕ್ಕೆ ಬೇರೆ ರೂಪ ಕೊಟ್ಟಿದ್ದೀವಿ. ಆದ್ರೆ ಆ ಸಂದರ್ಭದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಭೂ ಪರಿವರ್ತನೆ ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥದ್ದು ಒಂದು. ಯಾಕಂದ್ರೆ ಇದಕ್ಕೆ ವಿಸ್ತೃತವಾದಂತ ಯೋಜನೆ ಆಗಬೇಕು, ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಪ್ಲಾನ್ ಆಗಬೇಕು ಅಂತಕ್ಕಂಥದ್ದು. ಅದು ಆಗದೇ ಇದ್ದ ಪಕ್ಷದಲ್ಲಿ ಭೂ ಪರಿವರ್ತನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಈಗ ಅದ್ರ ಬಗ್ಗೆ ಬಹಳಷ್ಟು ಕೆಲವರು ವಿರೋಧಿಗಳು ಉದ್ದೇಶಪೂರ್ವಕವಾಗಿ ಇದನ್ನ ತೊಂದರೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೆಲವರ ಬಗ್ಗೆ ಹೇಳಿರ್ತಕ್ಕಂಥದ್ದು ಗೊತ್ತಿದೆ. ನಾವು ಯಾವುದು ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ತಕ್ಷಣ ನಾವು CDP ಮಾಡುವಂಥದ್ದಕ್ಕೆ ಸರ್ಕಾರದಲ್ಲಿ ಅನುಮತಿಗೆ ಬರೆದು CDP ಮಾಡುವಂತ ಪ್ರಯತ್ನ ಇವೆಲ್ಲ ಮಾಡ್ತಾ ಇದ್ವಿ. ಆದ್ರೆ ಇದ್ರ ಮಧ್ಯೆ ನನ್ನ ಬಯಕೆ ಪ್ರಾಧಿಕಾರ ಆಗಬೇಕು ಅಂತಕ್ಕಂಥ ಬಯಕೆ ನನ್ನಲ್ಲಿ ಅದು ಹಾಗೆ ಉಳಿದೋಯ್ತು. ಆದ್ರೆ ಈ 1.5 ವರ್ಷದಲ್ಲಿ ಸುಮಾರಷ್ಟು ಏನು ಮುಂಚಿತವಾಗಿ ವಸತಿ ಉದ್ದೇಶಕ್ಕೆ ಭೂ ಪರಿವರ್ತನೆ ಆಗಿತ್ತು, ಅದು ಮಾಡ್ಬೋದಾ ಇಲ್ವಾ, ನಕ್ಷೆ ಅನುಮೋದನೆ ಕೊಡ್ಬೋದಾ ಇಲ್ವಾ ಅಂತಕ್ಕಂಥ ಗೊಂದಲ ಇತ್ತು. ನಂತರ ಸರ್ಕಾರದಲ್ಲಿ ಅದಕ್ಕೆ ಏನು ಅವಕಾಶಗಳಿದಾವೆ, ಸರ್ಕಾರದ ಸಲಹೆ ಸೂಚನೆಗಳನ್ನ ಪಡ್ಕೊಂಡು ನಾವು ಆ ಕೆಲಸಕ್ಕೂ ಚಾಲನೆ ಕೊಡುವಂಥದ್ದು ಮಾಡಿದ್ವಿ. ಬಹಳ ಕಮ್ಮಿ ಸಮಯದಲ್ಲಿ ಇವತ್ತು ಯಾವುದೇ ಒಂದು ಭೂ ಪರಿವರ್ತನೆ ಮತ್ತು ಅನುಮೋದನೆ, ನಕ್ಷೆ ಅನುಮೋದನೆ ಮಾಡುವಂತ ಸಂದರ್ಭದಲ್ಲಿ ಕೆಲವು ಫಂಡ್ ಅಂತ ತೆಗಿತಾರೆ. ಈಗ ನಮ್ಮ ಬಡಾವಣೆದೇ ನಾವು ಸುಮಾರು 20 ಲಕ್ಷ ಎಷ್ಟು ನಾವೇ ಅಲ್ಲ, ಅದು ನಾವು ಪ್ಲಾನ್ ಡಿಸ್ಟ್ರಿಕ್ಟ್ ಅರ್ಬನ್ ಡೆವಲಪ್ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಅಲ್ಲಿ ಸುಮಾರು 25 ಲಕ್ಷಕ್ಕಿಂತ ಹೆಚ್ಚು ಹಣ ಕಟ್ಟಿದ್ವಿ ಪ್ಲಾನ್ ಅಪ್ರೂವಲ್ಗೆ ನಮ್ಮ ಬಡಾವಣೆ ಮಾಡ್ಬೇಕಂದ್ರೆ. ಆದ್ರೆ ಅದರಲ್ಲಿ ಬಹುಶಃ ನಾನು ತಿಳಿದಂಗೆ 15 ಲಕ್ಷಕ್ಕಿಂತ ಮೇಲೆನೆ ಏನು ಪರ್ಸೆಂಟೇಜ್ ಲೇಕ್ ಡೆವಲಪ್ಮೆಂಟ್ಗೆ ಕೊಡ್ಬೇಕಾಗಿತ್ತು. ಶೇಖರಣೆ ಆಗಿರ್ತಕ್ಕಂಥ ಹಣದಲ್ಲಿ ಈಗ ನಾವು 1,11,00,000 ಈಗ ಗೋಪ್ಸಂದ್ರ ಕೆರೆಯನ್ನ ಅಭಿವೃದ್ಧಿ ಮಾಡಬೇಕು ಅಂತ ಇದ್ರಲ್ಲಿ ತಗೊಂಡ್ಕೊಂಡಿದ್ದೀವಿ ಇಷ್ಟು ಕಮ್ಮಿ ಸಮಯದಲ್ಲಿ. ಇದು ಪ್ರಾಧಿಕಾರವಾಗಿ ಆದಂತ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಹೇಳಿದಾಗ ಏನು ಇದಕ್ಕೆ ದೊಡ್ಡ ಒಂದು ಅವಕಾಶಗಳಿದಾವೆ. ಪ್ರಾಧಿಕಾರ ಸ್ವಂತ ಬಡಾವಣೆಯನ್ನ ಅಭಿವೃದ್ಧಿ ಮಾಡ್ಬೋದು, ಜಮೀನನ್ನ ಭೂಸ್ವಾಧೀನ ಮಾಡಿಕೊಂಡು ದೊಡ್ಡ ದೊಡ್ಡ ಬಡಾವಣೆ ನಿರ್ಮಾಣ ಮಾಡ್ಬೋದು. ಈಗೇನು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಏನು ಬೆಂಗಳೂರಿನಲ್ಲಿ BDA ಲೇಔಟ್ ಅಂತ ಹೇಳಿ ಬಹಳಷ್ಟು ನೀವು ನೋಡ್ತಾ ಇದ್ದೀರಾ, ಆ ರೀತಿ ಮಾಡುವಂಥದ್ದು ಅವಕಾಶ ಇದೆ. ಮತ್ತು ಒಂದು ವ್ಯವಸ್ಥಿತವಾಗಿ ಒಂದು ಡೀಟೈಲ್ಡ್ ಭವಿಷ್ಯತ್ತಿನ ಒಂದು ದೃಷ್ಟಿಯಲ್ಲಿ ಸಮಗ್ರವಾದಂತ ಅಭಿವೃದ್ಧಿ ನಕ್ಷೆಯನ್ನ ಝೋನಿಂಗ್ ಮಾಡ್ಬೋದು. ಈಗೇನು ಹಸಿರು ವಲಯ ಎಲ್ಲಿರ್ಬೇಕು, ಕೈಗಾರಿಕಾ ವಲಯ ಯಾವ ಭಾಗದಲ್ಲಿ ಇರಬೇಕು, ವಸತಿ ವಲಯ ಎಲ್ಲಿರ್ಬೇಕು, ವಾಣಿಜ್ಯ ವಲಯ ಎಲ್ಲಿರ್ಬೇಕು, ಇವೆಲ್ಲವನ್ನ ನಿಗದಿ ಮಾಡುವಂತದ್ದಾಗುತ್ತೆ. ಅನಿವಾರ್ಯವಾಗಿ ಕೆಲವು ಕಡೆ ಗ್ರೀನ್ ಬೆಲ್ಟ್ ಅಂತ ಮಾಡಲೇಬೇಕಾಗುತ್ತೆ. ಇದು ಬೆಂಗಳೂರಿನಲ್ಲಿ ಇದೆ, ಎಲ್ಲ ಕಡೆ ಇದೆ. ಇವೆಲ್ಲ ಅಂದ್ರೆ ಯಾರು ಎಲ್ಲಿ ಬೇಕಾದ್ರೆ ಬಡಾವಣೆ ನಿರ್ಮಾಣ ಮಾಡೋಕ್ಕಾಗಲ್ಲ. ಈಗ ನಾವು ಎಲ್ಲೆಲ್ಲಿ ಕೈಗಾರಿಕಾ ಪ್ರದೇಶಗಳಿದಾವೆ ಸ್ವಲ್ಪ ಹೆಚ್ಚು ಕಮ್ಮಿ ಅಲ್ಲಿ ಕೈಗಾರಿಕೆಗೆ ಮೀಸಲಿಡ್ತೇವೆ. ಯಾಕಂದ್ರೆ ಈಗಾಗಲೇ ಕೈಗಾರಿಕೆಗಳಿಗೆ ಭೂಸ್ವಾಧೀನ ಆಗಿರ್ತಕ್ಕಂಥದ್ದು. ಇನ್ನು ಎಲ್ಲೆಲ್ಲಿ ಬಡಾವಣೆಗಳು ಬರಬೇಕು ಮಾಡುವಂಥದ್ದು ಇದೆ. ಮತ್ತು ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಅವಕಾಶಗಳಾಗ್ತವೆ. ಈಗ ಬಹಳಷ್ಟು ಕೆಲಸಗಳು ಚಿಕ್ಕಬಳ್ಳಾಪುರದ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ತೆಗೆದುಕೊಳ್ಳುವಂಥದ್ದು ಮಾಡ್ತಾ ಇದ್ದೀವಿ. ಈಗ ನಾವು ಅಲ್ಲಿ ಕನ್ನಡ ಭವನ ಕಟ್ಟುವಂತ ಸಂದರ್ಭದಲ್ಲಿ ಪಕ್ಕದಲ್ಲಿ ಕಲ್ಯಾಣಿ ಅಭಿವೃದ್ಧಿ ಮಾಡಬೇಕಿತ್ತು. ಈಗ ಪ್ರಾಧಿಕಾರದಿಂದ 70 ಲಕ್ಷ ಅದಕ್ಕೆ ಕಲ್ಯಾಣಿ ಅಭಿವೃದ್ಧಿ ಕೊಡುವಂಥದ್ದು ಮಾಡಿದ್ದೀವಿ. ಈಗ ಕೆರೆ ಅಭಿವೃದ್ಧಿ ಶುಲ್ಕದಲ್ಲಿ ಸುಮಾರು ಗೋಪಾಲಕೃಷ್ಣ ಕೆರೆ 2 ಕೆರೆಗಳನ್ನ ತಗೊಳ್ಳುವಂಥದ್ದು ಆಗ್ತದೆ. ಯಾವ ಆಯ್ತಿಲ್ಲ, 2 ಕೆರೆಗಳನ್ನ, ಒಂದು ದೊಡ್ಡಮರಳಿ ಕೆರೆ ಮತ್ತು ಇನ್ನೊಂದು ಯಾವುದೋ ಒಂದು ಕೆರೆ ಒಂದು ಅಭಿವೃದ್ಧಿಗೆ ತೆಗೆದುಕೊಳ್ಳುವಂಥದ್ದು ಮಾಡ್ತಾ ಇದ್ದೀವಿ. ಈ ರೀತಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರದೇಶಕ್ಕೆ ಕೈಗಾರಿಕಾ ಈ ಒಂದು ಯೋಜನಾ ಪ್ರದೇಶಕ್ಕೆ ಆರ್ಥಿಕವಾದಂತ ಒಂದು ಬಲ ಸಿಗ್ತಕ್ಕಂಥದ್ದು ಆಗ್ತದೆ. ಇನ್ನು ನಗರದ ಮತ್ತು ಇತರೆ ಭಾಗಗಳಲ್ಲಿ ರಸ್ತೆ ಮಾಡುವಂಥದ್ದು ಆಗ್ಬೋದು,
ಕಚೇರಿಯನ್ನ ಉದ್ಘಾಟನೆ ಮಾಡುವಂತದ್ರ ಜೊತೆಗೆ ಪ್ರಪ್ರಥಮ ಸಭೆಯನ್ನ ನಾವು ಇಟ್ಕೊಂಡಿದ್ದೀವಿ. ಹೀಗೆ ಈ ಒಂದು ಪ್ರಾಧಿಕಾರಕ್ಕೆ ಹಿಂದೆ ನಾವು ಯೋಜನಾ ಪ್ರದೇಶಕ್ಕೆ ನಮ್ಮ ಶ್ರೀನಾಥ್ ಬಾಬು ಅವರನ್ನ ಮತ್ತು ಸುರೇಶ್ ಅವರು, ಡಾಕ್ಟರ್ ಪಾಷಾ ಅವರು ಮತ್ತು ನಮ್ಮ RMC ಶ್ರೀನಿವಾಸ್ ಅವರಿದ್ರು. ಯೋಜನಾ ಪ್ರಾಧಿಕಾರ ಆದ್ಮೇಲೆ ಇನ್ನೊಬ್ರು ಸದಸ್ಯರು ಹೆಚ್ಚಾಗ್ತಾರೆ. ಈಗ ಇದರಲ್ಲಿ ಜಾತಿವಾರು ಪ್ರಾತಿನಿಧ್ಯವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ನಿಯಮ. ಅದರಂತೆ ನಾವು ಒಬ್ಬ ಮಹಿಳೆಯರು ಇದರಲ್ಲಿ ಇರಬೇಕಾಗಿತ್ತು. ಮಹಿಳೆಯಾಗಿ ನಮ್ಮ ರೇಖಾ ಉಮೇಶ್ ಅವರನ್ನ ನಾವು ಅದರಲ್ಲಿ ತೆಗೆದುಕೊಂಡಿದ್ದೀವಿ. ಈಗ ಬಾಬು ಅವರನ್ನ ಮತ್ತೆ ಇವರನ್ನೇ ನಾವು ಮುಂದುವರಿಸುವಂತ ಕೆಲಸವನ್ನ ನಾವು ಮಾಡಿದ್ದೀವಿ. ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಇಷ್ಟೇ. ಇದನ್ನ ಯಾವ ರೀತಿ ಇದನ್ನ ಜಾಗ ಕೊಡ್ತೀರಾ ಇಲ್ಲಿ ನಾವು ಈಗ ಸ್ಥಳಾವಕಾಶವನ್ನ ತಾಲೂಕ್ ಪಂಚಾಯತಿಗೆ ಅವರು ಬಾಡಿಗೆ ತಗೊಂಡು ಈಗ ಅಲ್ಲಿ ಆಫೀಸ್ ಮಾಡಿದ್ದಾರೆ. ಈಗಾಗಲೇ 1 ಎಕರೆ ಜಾಗ ಇದಕ್ಕೆ ಕೊಡಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ 1 ಎಕರೆ ಜಾಗ ಈಗ ಜಿಲ್ಲಾಧಿಕಾರಿಗಳಿಗೆ ಸದ್ಯದಲ್ಲಿ ಅನುಮೋದನೆಗೆ ಹೋಗ್ತಾ ಇದೆ. 1 ಎಕರೆ ಜಾಗ ದೊಡ್ಡಹಳ್ಳಿ ಗ್ರಾಮದ ಪಕ್ಕದಲ್ಲಿ 1 ಎಕರೆ ಜಾಗ ಗುರುತಿಸಿದ್ದೀವಿ. ಇದಕ್ಕೆ ಇಲ್ಲಿ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಕೊಡುವಂತದ್ದು. ಯಾಕಂದ್ರೆ 1 ಎಕರೆ ಜಾಗ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲ. ಅವರೊಂದು ಲೇಔಟ್ ಅಲ್ಲಿ ಯಾವ್ದು ಸಿಟ್ರಸ್ ಲೇಔಟ್ ಅಲ್ಲಿ ಒಂದು CA ಸೈಟ್ ಅಲ್ಲಿ ಕಟ್ಕೊಂಡಿದ್ದಾರೆ. CA ಸೈಟ್ ಅಲ್ಲಿ ಆದ್ರೆ ಇವತ್ತು ನಾನು 1 ಎಕರೆ ಜಾಗ ಕೊಡಿಸ್ತಾ ಇದ್ದೀನಿ. ಇವೆಲ್ಲ ನಾವು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಇವೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿದಾಗೆ ನಾವು ಒಂದು ಹೊಸ ಟೌನ್ಶಿಪ್ ಮಾಡಬೇಕು ಅಂತ ನಾನು ಚುನಾವಣೆ ಮುಗಿದ ನಂತರದಿಂದ ಅದಕ್ಕಾಗಿ ಬಹಳಷ್ಟು ಸಮಯವನ್ನ ಅದಕ್ಕೆ ವಿನಿಯೋಗಿಸಿ ಜಾಗ ಗುರುತಿಸುವಂತ ಕೆಲಸವನ್ನ ಅವಿರತವಾಗಿ ನಾವು ಮಾಡ್ತಾ ಇದ್ದೀವಿ. ನಮ್ಮ ತಂದೆಯವರು 91-92ರಲ್ಲಿ ಆಶ್ರಯ ಬಡಾವಣೆ ಏನು 33-36 ಎಕರೆ ಗುರುತಿಸಿದ್ರು. ಅದಾದ ನಂತರ ಯಾವುದೇ ಒಂದು ಬಡಾವಣೆ ಮಾಡುವಂಥದ್ದು ಅಥವಾ ಒಂದು ಬಡವರಿಗೆ ನಿವೇಶನ ಕೊಡುವಂತ ಕೆಲಸ ಆಗಿಲ್ಲ. ನಾನು ಹಿಂದಿನ ಅವಧಿಯಲ್ಲೂ ಕೂಡ ಅದೇ ಆಶ್ರಯ ಬಡಾವಣೆಯಲ್ಲಿ ಹೆಚ್ಚುವರಿಯಾಗಿ 4.5 ಎಕರೆ, ಹೆಚ್ಚುವರಿ 4.5 ಎಕರೆ ಅಂತ ಕಾಣ್ತದೆ ಕೊಡುವಂತ ಒಂದು ಪ್ರಯತ್ನ ಸತತವಾಗಿ 3 ವರ್ಷ ಪ್ರಯತ್ನ ಪಟ್ಟು ಕಡೆಯದಾಗಿ ಅದಕ್ಕೆ ಮಾಡಿಸ್ಕೊಟ್ಟಿದ್ದೆ. ಆದ್ರೆ ನಾವು ಸೋತೋಗಿದ್ವಿ. ಆ ಸೋತೋಗಿರುವಂತ ಸಂದರ್ಭದಲ್ಲಿ 1 ಎಕರೆ 1.25 ಎಕರೆ ಜಾಗದಲ್ಲಿ ನಮ್ಮ ಪೌರ ಕಾರ್ಮಿಕರ ಅಪಾರ್ಟ್ಮೆಂಟ್ ಕಟ್ಬಿಟ್ರು. ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ ಯಾವ ಉದ್ದೇಶಕ್ಕೆ ನಾವು ಮಾಡಿದ್ವಿ. ಈಗಲೂ ಅಲ್ಲಿ 10 ಎಕರೆ ಜಾಗ ಇದೆ. 10 ಎಕರೆ ಜಾಗ ಈಗಲೂ ಅಲ್ಲಿದೆ. ನಮ್ದು 10 ಎಕರೆ ಆಶ್ರಯ ಬಡಾವಣೆ ಹತ್ರ 10 ಎಕರೆ ಜಾಗ ಇದೆ. ನಾವಲ್ಲಿ ವರ್ಟಿಕಲ್ ಮಾಡಬೇಕು, ಅಪಾರ್ಟ್ಮೆಂಟ್ ಟೈಪ್ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ. ಅದಕ್ಕೆ ಇನ್ನ ಸರ್ಕಾರದಲ್ಲಿ ಇನ್ನ ಅವಕಾಶ ಆಗಲಿಲ್ಲ. ಅದಕ್ಕೋಸ್ಕರ ಆ ಜಾಗ ಇಟ್ಟಿದ್ದೀವಿ. ಆದ್ರೆ ನಮ್ಮ ಉದ್ದೇಶ ಬೇರೆ ಇರ್ತದೆ. ನಂತರ ಬಂದಂತವರು ಅದಕ್ಕೆ ಅವರಿಗೆ ಮಾಹಿತಿ ಇರೋದಿಲ್ಲ. ಅದ್ರ ಬಗ್ಗೆ ಅವರು ಗಮನ ಕೊಡದೇ ಇರುವಂತದ್ದು ಆಗಿರ್ತಕ್ಕಂಥದ್ದು ಆಗಿದ್ರಿಂದ ನಮ್ಮ ಅವತ್ತಿನ ಶ್ರಮ 3.5-4 ವರ್ಷ ಕಷ್ಟಪಟ್ಟು ಆ ಜಾಗ ಕೊಡಿಸುವಂತದ್ದು ಮಾಡಿದ್ದಾರೆ ಆ ಸಂದರ್ಭದಲ್ಲಿ. ಅದು ಬಿಟ್ಟರೆ ಯಾವತ್ತೂ ಜಾಗ ಆಗಿರ್ಲಿಲ್ಲ. ಈಗ ಚುನಾವಣೆ ಸಂದರ್ಭದಲ್ಲಿ ಕೆಲವು ಕಾಲೋನಿಗಳಿಗೆ ಹೋದಂತ ಮತಯಾಚನೆ ಮಾಡುವಂತ ಸಂದರ್ಭದಲ್ಲಿ ನೋಡಿದಾಗ ಬಹಳ ಬೇಜಾರಾಗಿ ಸಣ್ಣ ಮನೆಗಳಲ್ಲಿ 2-3 ಸಂಸಾರಗಳು ಇರತಕ್ಕಂಥದ್ದನ್ನ ನೋಡಿ, ಅದರಲ್ಲೂ ಅಂಬೇಡ್ಕರ್ ಕಾಲೋನಿಗೆ ಹೋದಂತ ಸಂದರ್ಭದಲ್ಲಿ ನಾನು ನೋಡಿದೆ. ಎಲ್ಲೋ ಒಂದ್ ಕಡೆ ನನಗೆ ಏನಾದ್ರೂ ಮಾಡಲೇಬೇಕು ಇದಕ್ಕೆ ಅಂತಕ್ಕಂಥ ಇದಿತ್ತು. ಅವತ್ತಿಂದ ನಾನು ಚುನಾವಣೆ ಮುಗಿದ ನಂತರ ಪ್ರಯತ್ನ ಮಾಡ್ಕೊಂಡು ಬಂದು ಈಗ ಜಿಲ್ಲಾಧಿಕಾರಿಗಳು ಹೇಳಿದಾಗೆ ಇವತ್ತು ದೊಡ್ಡ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು 500-600 ಎಕರೆ ಗುರುತಿಸಿದ್ದೀವಿ. ಏನೇ ಅಭಿವೃದ್ಧಿ ಕೆಲಸ ಮಾಡಿದಾಗಂತ ಸಂದರ್ಭದಲ್ಲಿ ಕೆಲವರು ನಮಗೆ ವಿರೋಧ ಆಗ್ತಕ್ಕಂಥದ್ದು ಸಹಜವಾಗಿದೆ. ಈಗ ನಗರದ ಪರಿಮಿತಿಯಿಂದ 5 ಕಿಲೋಮೀಟರ್ ವರೆಗೂ ಯಾವುದೇ ಸರ್ಕಾರಿ ಭೂಮಿ ಅಕ್ರಮ ಸಕ್ರಮದಲ್ಲಿ ಮಂಜೂರಾಗಲ್ಲ. ಇದು ನಿನ್ನೆ ಮೊನ್ನೆ ಆಗಿರ್ತಕ್ಕಂಥ ಕಾಯ್ದೆ ಎಲ್ಲ 92-93ನೇ ಇಸ್ವಿಯಲ್ಲಿ ಆಗಿರ್ತಕ್ಕಂಥ ಕಾಯ್ದೆ ಇಡೀ ರಾಜ್ಯ ವ್ಯಾಪ್ತಿಗೆ. ಬಹಳಷ್ಟು ಜನ ಬಹುಶಃ ಅಲ್ಲಿ ಉಳುಮೆ ಮಾಡಿಕೊಂಡು ಇರ್ಬೋದು. ಕೆಲವರು ಅವರು ಮಂಜೂರಾಗಿರತಕ್ಕಂಥ ಭೂಮಿ 1 ಎಕರೆ ಇದ್ರೆ 2 ಎಕರೆ 3 ಎಕರೆ ಎಕ್ಸ್ಟ್ರಾ ಭೂಮಿಯಲ್ಲಿ ಉಳುಮೆ ಮಾಡ್ಕೊಂಡಿರ್ಬೋದು. ಇವತ್ತಲ್ಲ ನಾಳೆ ನಮಗೆ ಅದು ಸಕ್ರಮ ಆಗುತ್ತೆ ಅಂತಕ್ಕಂಥ ಭಾವನೆಯಲ್ಲಿ ಇರ್ಬೋದು. ಅದು ಸಕ್ರಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕೆಲವರು ದಾಖಲೆಗಳಿಲ್ಲ. ಇನ್ನು ಕೆಲವು ಸಂದರ್ಭದಲ್ಲಿ ಕೆಲವರು ಸರ್ಕಾರದಲ್ಲಿ ಯಾವುದೇ ಹಂತದಲ್ಲಿ ದಾಖಲೆಗಳು ಇರಲ್ಲ. ಆದ್ರೆ ಅವ್ರಿಗೆ ಯಾವುದೋ ಒಂದು ನಕಲಿ ದಾಖಲೆ ಕೊಟ್ಬಿಟ್ಟಿರ್ತಾರೆ. ಈ ತರ ಎಲ್ಲ ಆಗಿದೆ. ಈ ತರ ಎಲ್ಲ ಆಗಿರ್ತಕ್ಕಂಥದ್ದಿದೆ. ಈಗ ಬಹುಶಃ ಕೆಲವರು ಆ ವಿಚಾರದಲ್ಲಿ ನಮ್ಮ ಮೇಲೆ ಸಿಟ್ಟು ಆಗ್ಬೋದು. ಈಗ ನಾವು ಏನಾದ್ರೂ ಒಂದು ಅಭಿವೃದ್ಧಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಾವು 10 ಜನರ ಒಂದು ಒಳಿತನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಒಬ್ಬರಿಗೂ ಅನಾನುಕೂಲಗಳು ಆಗ್ತಕ್ಕಂಥದ್ದು ಇದೆ. ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ.
ಈಗಾಗಲೇ ಅದಕ್ಕೂ ನಾವು ಜಿಲ್ಲಾಧಿಕಾರಿಗಳು ನಾನು ಹೇಳಿದ್ದೀನಿ, ಕೆಲವರಿಗೆಲ್ಲ ಯಾರು ಮಂಜೂರಾತಿಗೆ ಹಾಕೊಂಡಿದ್ದಾರೆ, ಯಾರಿಗೆ ಮಂಜೂರಾತಿ ಅದು ಯಾವ ಎಲ್ಲೇ ನಮ್ಮ ರಾಜ್ಯದಲ್ಲಿ ಎಲ್ಲೇ ಆಗೋದೇ ಇಲ್ಲ, ಮಂಜೂರಿ ಆಗಲ್ಲ. ನಾನು ಅವ್ರಿಗೆ ಹೇಳಿದ್ದೇನೆ, ನಿಮ್ಗೆ ಎಷ್ಟು ಭೂಮಿಲಿ ಇದ್ದೀರಾ, ನಿಮ್ಗೆ ಪರ್ಯಾಯವಾಗಿ ನಿಮ್ಗೆ ಅಭಿವೃದ್ಧಿ ಮಾಡಿದ ನಂತರ ನಿಮ್ಗೆ ಎಷ್ಟು ಭೂಮಿ ಎಕ್ಸ್ಟೆಂಟ್ ಇದೆ ಅದಕ್ಕೆ ಪರ್ಯಾಯವಾಗಿ ಸೈಟ್ ಕೊಡ್ತೀವಿ, ನಿಮ್ಗೆ ನಿವೇಶನ ಕೊಡ್ತೀವಿ. ನೀವು ಯಾಕಂದ್ರೆ ತಾವು ಬಹಳ ವರ್ಷಗಳಿಂದ ಇಲ್ಲಿ ಉಳುಮೆ ಮಾಡ್ಕೊಂಡಿದ್ದೀರ, ಆದ್ರೆ ಇನ್ನು ಎಷ್ಟು ಸಮಯ ಆದ್ರೂ ಕೂಡ ಅದು ನಿಮ್ಗೆ ಅಧಿಕೃತ ಆಗೋದಿಲ್ಲ. ಆ ಕಾರಣದಿಂದ ನಿಮ್ಗೆ ನಿಮ್ಮ ನೋವನ್ನು ನಾವು ಅರ್ಥ ಮಾಡ್ಕೊಂಡು ನಿಮ್ಗೆ ಸೈಟ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ನಾವು ಹೇಳಿದ್ದೀವಿ. ಇನ್ನ ಕೆಲವು ಅದರಲ್ಲೂ ವಿಶೇಷವಾಗಿ ಇಡೀ ಜಿಲ್ಲೆಯಲ್ಲಿ ಬಹಳ ದೊಡ್ಡ ನಗರ ಸ್ಥಳೀಯ ಸಂಸ್ಥೆಯಾಗಿ ಮಾನ್ಯ ಉಸ್ತುವಾರಿ ಸಚಿವರ ನಿರಂತರ ಮಾರ್ಗದರ್ಶನ ಪ್ರೇರಣೆಯಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತಹ ನಗರ ಚಿಂತಾಮಣಿ ನಗರ. ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ಆದರೂ ಕೂಡ ಜನಸಂಖ್ಯೆಯ ದೃಷ್ಟಿಯಿಂದ, ವಾಣಿಜ್ಯದ ದೃಷ್ಟಿಯಿಂದ ಎಲ್ಲ ಆಯಾಮಗಳಲ್ಲಿ ನಾನಾಗಲೇ ಹೇಳಿದಂತೆ ಬಹಳ ದೊಡ್ಡ ನಗರವಾಗಿ ಹೊರಹೊಮ್ಮತಾ ಇರ್ತಕ್ಕಂಥದ್ದು. ಸುತ್ತಮುತ್ತಲು ಅನೇಕ ಕೈಗಾರಿಕಾ ಪ್ರದೇಶಗಳು, ಮುಂದಿನ 20-30 ವರ್ಷಗಳ ದೂರದೃಷ್ಟಿ ಯೋಜನೆಗಳು ಇವೆಲ್ಲವನ್ನು ಸಾಕಾರಗೊಳಿಸಿ ಅಭಿವೃದ್ಧಿ ಪಥದಲ್ಲಿ ಅತ್ಯಂತ ವೇಗವಾಗಿ ಹೋಗ್ತಾ ಇರುವಂತಹ ನಗರ. ಈ ನಗರಕ್ಕೆ ಒಂದು ಹೊಸ ಆಯಾಮವನ್ನು ಕೊಡಬೇಕು. ಹಳೆಯ ನಗರದ ಅನೇಕ ರಸ್ತೆಗಳು, ಅನೇಕ ಮೂಲಭೂತ ಸೌಕರ್ಯಗಳು ಇವತ್ತಿನ ಜನಮಾನಸಕ್ಕೆ ಅವರ ನಿರೀಕ್ಷೆಗೆ ತಕ್ಕಂತೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೂ ಕೂಡ ಅತ್ಯಂತ ವಿಶೇಷವಾಗಿ ಅವುಗಳನ್ನೆಲ್ಲ ಮೇಲ್ದರ್ಜೆಗೇರಿಸಬೇಕು ಅನ್ನೋ ಒಂದು ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಇದು ಒಂದು ಭಾಗ. ಆದರೆ ಮುಂದೆ ನಾನು ಹೇಳಿದಂತೆ 20-30 ವರ್ಷಗಳ ಸುತ್ತಮುತ್ತಲಿನ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಕೊಂಡು ಎಷ್ಟು ದೊಡ್ಡ ಅವಕಾಶ ಈ ನಗರಕ್ಕಿದೆ ಅನ್ನೋ ಒಂದು ಗ್ರಹಿಕೆಯನ್ನು ಮಾಡಿ, ಈ ನಗರ ಬರೀ ನಗರಸಭೆಯಾಗಿರಬಾರ್ದು ಅಥವಾ ಯೋಜನಾ ಪ್ರಾಧಿಕಾರವಾಗಿರಬಾರ್ದು, ಇದೊಂದು ಅಭಿವೃದ್ಧಿ ಪ್ರಾಧಿಕಾರವಾಗಬೇಕು. ಈ ನಗರದ ಒಂದೊಂದು ಮೂಲಭೂತ ಸೌಕರ್ಯ ಕೂಡ ಮುಂದಿನ 100 ವರ್ಷಗಳಿಗೆ ಆ ಚಿಂತನೆಯ ಮೂಲಕ ಒಂದು ಭವ್ಯವಾದಂಥ, ಒಂದು ವ್ಯವಸ್ಥಿತವಾದಂಥ ಒಂದು ನಗರವಾಗಿ ಇದು ಮಾರ್ಪಡಬೇಕು ಅನ್ನೋ ಎಲ್ಲ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕಳೆದ ತಿಂಗಳಲ್ಲಿ ನಾವು ಇದನ್ನ ನಗರಾಭಿವೃದ್ಧಿ ಪ್ರಾಧಿಕಾರ, ಚಿಂತಾಮಣಿ ನಗರಾಭಿವೃದ್ಧಿ ಪ್ರಾಧಿಕಾರವನ್ನಾಗಿ ಘನ ಸರ್ಕಾರ ಘೋಷಣೆ ಮಾಡಿ ಅಧಿಕೃತ ಜ್ಞಾಪನವನ್ನು ಹೊರಡಿಸಿ ವಿದ್ಯುಕ್ತವಾಗಿ ಇವತ್ತು ಆ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ನಾವು ಪ್ರಾರಂಭಿಸುವಂತ, ಉದ್ಘಾಟನೆಯನ್ನು ಮಾಡುವಂತ ಒಂದು ಕಾರ್ಯಕ್ರಮದ ಭಾಗವಾಗಿ ನಾವೆಲ್ಲ ಇದ್ದೀವಿ. ಜಿಲ್ಲಾಧಿಕಾರಿಯಾಗಿ ನನಗೆ ಬಹಳ ಅವಿಸ್ಮರಣೀಯವಾದಂತಹ ಒಂದು ಸಂದರ್ಭ ಅಂತ ಹೇಳಿ ನಾನು ಕೂಡ ಭಾವಿಸಿದ್ದೇನೆ. ಇಂಥ ಒಂದು ಕಾರ್ಯಕ್ರಮದ ರೂವಾರಿಗಳಾದಂಥ ಮಾನ್ಯ ಉಸ್ತುವಾರಿ ಸಚಿವರಾದ MC ಸುಧಾಕರ್ ಸಾಹೇಬ್ರೆ ಜೊತೆಗೆ ನಮಗೆ ಗೊತ್ತಿದೆ. ಆದರೆ ಮುಂದಿನ ಒಂದು ಮಹತ್ವಾಕಾಂಕ್ಷೆಯನ್ನು ಕೂಡ ಈಗ ನಾನು ಹೇಳಿದ್ದೀನಿ, ಏನು ದೂರದೃಷ್ಟಿಯನ್ನು ಇಟ್ಕೊಂಡಿದ್ದೀವಿ ಅಂತೇಳಿ. ಸುಮಾರು 100 ಹಳ್ಳಿಗಳನ್ನು ಒಳಗೊಂಡಂತ ಸುಮಾರು 213 ಚದರ ಕಿಲೋಮೀಟರ್ಗಳು, 213 ಸ್ಕ್ವೇರ್ ಕಿಲೋಮೀಟರ್ಗಳ ವಿಸ್ತಾರವಾದಂತ ಇಡೀ ಜಿಲ್ಲೆಯಲ್ಲಿ ಬಹಳ ದೊಡ್ಡ ನಗರಾಭಿವೃದ್ಧಿ ಪ್ರಾಧಿಕಾರ ಅದು ಚಿಂತಾಮಣಿ ನಗರಾಭಿವೃದ್ಧಿ ಪ್ರಾಧಿಕಾರ. ಹಾಗಾಗಿ ಯಾಕೆ ನಗರಾಭಿವೃದ್ಧಿ ಪ್ರಾಧಿಕಾರವನ್ನಾಗಿ ರಚನೆ ಮಾಡಲಾಗಿದೆ, ಅದರಿಂದ ಬರುವಂತ ಸವಲತ್ತುಗಳೇನು, ಏನು ದೂರದೃಷ್ಟಿಯನ್ನ ಮಾನ್ಯ ಸಚಿವರು ಇರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಈ ನಗರದ ಬಗ್ಗೆ ಏನು ಮುಂದಾಲೋಚನೆಯನ್ನು ಹೊಂದಿದ್ದಾರೆ, ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಕಾಯ್ದೆ ಕಾನೂನುಗಳ ಅವಕಾಶಗಳನ್ನು ನಾನು ಸಂಕ್ಷಿಪ್ತವಾಗಿ ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಯಾವುದೇ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರ ಆದ್ರೆ ಪ್ಲಾನಿಂಗ್ ಅಥಾರಿಟಿ ಇದ್ರೆ ಬರೀ ಪ್ಲಾನ್ಗಳನ್ನ ಮಾಡಿಕೊಡುವಂಥದ್ದು, ಅದನ್ನ ಮೇಲುಸ್ತುವಾರಿ ಮಾಡೋದಷ್ಟೇ ಜವಾಬ್ದಾರಿ ಇರುತ್ತೆ. ಆದ್ರೆ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರ ಆದ್ರೆ ನಗರದ ಸರ್ವತೋನ್ಮುಖ ಅಭಿವೃದ್ಧಿ, ಮುಂದಿನ ದಿನಗಳಲ್ಲಿ ಯಾವ ದಿಕ್ಕಿನಲ್ಲಿ ನಗರ ಬೆಳಿಬೇಕು, ಎಲ್ಲಿ ಹೊಸ ಬಡಾವಣೆಗಳು ಬರಬೇಕು, ಸ್ವಯಂ ಬಡಾವಣೆಗಳನ್ನು ನಿರ್ಮಾಣ ಮಾಡಲಿಕ್ಕೂ ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಅಭೂತಪೂರ್ವವಾದಂತಹ ಒಂದು ಅವಕಾಶ ಇರತಕ್ಕಂಥದ್ದು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ. ಆ ನಿಟ್ಟಿನಲ್ಲಿ ನಾನು ಜಿಲ್ಲಾಧಿಕಾರಿಯಾಗಿ ಬಂದಿದ್ದರಿಂದ ಡೇ 1 ಸಾಹೇಬರು ನನಗೆ ಏನ್ ಮಾಡ್ತೀರಾ ಗೊತ್ತಿಲ್ಲ, ಅದು ಇಂಥ ಲೊಕೇಶನ್ ಅಲ್ಲಿ ಇಂಥ ಕಡೆಗಳಲ್ಲಿ ಜಾಗ ಇದೆ ಅನ್ನೋದನ್ನು ಅವರೇ ಕರಾರುವಾಕ್ಕಾಗಿ ಹೇಳಿ, ಇಂಥ ಕಡೆಗಳಲ್ಲಿ ಒಂದು ನಗರದ ಅಭಿವೃದ್ಧಿ ಆಗ್ಲಿಕ್ಕೆ ಸರ್ಕಾರಿ ಭೂಮಿಗಳು ಎಲ್ಲಿದ್ದಾವೆ ಅವುಗಳನ್ನೆಲ್ಲ ಒಳಗೊಂಡಂತೆ ಒಂದು 10,000 ನಿವೇಶನಗಳಾಗುವಂತ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ಒಂದು ಲೇಔಟ್ ಅನ್ನ ನಾವು ಮಾಡಬೇಕು, ಸರ್ಕಾರದ ವತಿಯಿಂದ ಅತ್ಯಂತ ಮೌಲ್ಯಯುತವಾಗಿ ಮಾಡಬೇಕು ಅನ್ನೋ ಸಂಕಲ್ಪ ಅವ್ರದ್ದಾಗಿದೆ. ಒಂದು ಹಂತದ ಕೆಲಸ ಮುಗಿದಿದೆ. ಅದ್ರ ಬಗ್ಗೆ ವಿಸ್ತೃತವಾದ ಚರ್ಚೆ ಕೂಡ ಮುಂದೆ ಮೀಟಿಂಗ್ ಅಲ್ಲಿ ಸರ್ ನೇತೃತ್ವದಲ್ಲಿ ಮಾಡೋರಿದ್ದೇವೆ. ಅವರ ಮಾರ್ಗದರ್ಶನ, ಅವರ ನೇತೃತ್ವ ಇವನ್ನೆಲ್ಲ ತಗೊಂಡಿದ್ದನ್ನ ಮುಂದೆ ತಗೊಂಡೋಗುವಂತ
ಒಂದು ಉದ್ದೇಶ ಇದೆ. ಇದು ಒಂದು ನಾವೇ ಸ್ವಯಂ ಆಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಭಿವೃದ್ಧಿ ಮಾಡುವಂಥದ್ದು. ಅದಾದ್ಮೇಲೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಅಂತ ಮಾಡ್ತೀವಿ. ಈ 213 ಸ್ಕ್ವೇರ್ ಕಿಲೋಮೀಟರ್ಗಳಿಗೆ ಯಾವ್ಯಾವ ಸರ್ವೆ ನಂಬರ್ ಅಲ್ಲಿ ಏನೇನು ಗ್ರೀನ್ ಬೆಲ್ಟ್ ಯಾವುದು, ಯೆಲ್ಲೋ ಝೋನ್ ಯಾವುದು, ಇಂಡಸ್ಟ್ರಿಯಲ್ ಝೋನ್ ಯಾವುದು, ರಸ್ತೆಗಳ ವಿಸ್ತಾರ ಎಷ್ಟು, ರಿಂಗ್ ರೋಡ್ ಎಲ್ಲಿ ಬರಬೇಕು, ಇಡೀ ನಗರಕ್ಕೆ ರಿಂಗ್ ರೋಡ್ ಎಲ್ಲಿ ಬರಬೇಕು. ನಾನಾಗಲೇ ಹೇಳಿದಂತೆ ನಮ್ಮ 30-40 ವರ್ಷಗಳ 50 ವರ್ಷಗಳ ಮುಂದಾಲೋಚನೆಯನ್ನು ಇಟ್ಕೊಂಡು ಇದು ಒಂದು ಭವ್ಯವಾದಂತ ಶ್ರೇಷ್ಠ ನಗರ ಆಗ್ಲಿಕ್ಕೆ ಏನೇನು ಅವಕಾಶಗಳು ಅವಶ್ಯಕತೆಗಳಿದೆಯೋ ಆ ಎಲ್ಲ ಪರಿಕಲ್ಪನೆಗಳನ್ನ ಇಟ್ಕೊಂಡು ಈಗ ಮುಂದೆ ನಗರಾಭಿವೃದ್ಧಿ ಪ್ರಾಧಿಕಾರದ ಮುಂದೆ ಇರ್ತಕ್ಕಂಥ ಬಹಳ ದೊಡ್ಡ ಜವಾಬ್ದಾರಿ ಅಂದ್ರೆ ಮಾಸ್ಟರ್ ಪ್ಲಾನ್ ಅನ್ನ ಅಂತಿಮಗೊಳಿಸ್ತಕ್ಕಂಥದ್ದು. ಅದನ್ನ ನಾವು ಎಷ್ಟು ಜಲ್ದಿ ಮಾಡ್ತೇವೆಯೋ, ಒನ್ಸ್ ಮಾಸ್ಟರ್ ಪ್ಲಾನ್ ಆದ್ರೆ ಯೆಲ್ಲೋ ಝೋನ್ ರೆಸಿಡೆನ್ಷಿಯಲ್ ಪರ್ಪಸ್ಗೆ ಯಾವುದೇ ಕನ್ವರ್ಷನ್ ನಿಮಗೆ ಯಾವ ಇಲಾಖೆಗೂ ನೀವು ಹೋಗೋದು ಬೇಕಾಗಿಲ್ಲ. ತಂತ್ರಾಂಶದಲ್ಲಿ ನೇರವಾಗಿ ನಿಮ್ದೇ ಅಪ್ಲಿಕೇಶನ್ ಟೈಮ್ ಆದ್ಮೇಲೆ 30 ಡೇಸ್ ಆದ್ಮೇಲೆ ಸ್ವಾಭಾವಿಕವಾಗಿ ಅದೇನೆ ಆಟೋ ಕನ್ವರ್ಷನ್ ಆಗೋಗ್ಬಿಡುತ್ತೆ. ನೀವು ನೇರವಾಗಿ ಲೇಔಟ್ಗಳನ್ನ ಅನುಮೋದನೆ ತಗೊಂಡು ನಗರಾಭಿವೃದ್ಧಿ ಪ್ರಾಧಿಕಾರಗಳಿಂದ ಅಭಿವೃದ್ಧಿ ಪಡಿಸುವಂತದ್ದು. ಮುಂದಿನ ಎಲ್ಲ ಅಭಿವೃದ್ಧಿಗಳಿಗೂ ಕೂಡ ಬಹಳ ಸರಳೀಕರಿಸಿದಂತ ಒಂದು ವ್ಯವಸ್ಥೆ. ಈಗಾಗಲೇ ತಮ್ಗೆಲ್ಲ ಗೊತ್ತಿದೆ, ಕಂದಾಯ ಇಲಾಖೆ ಮಾನ್ಯ ಕೃಷ್ಣ ಬೈರೇಗೌಡ ಸರ್ ನೇತೃತ್ವದಲ್ಲಿ ಬಹಳ ಸುಧಾರಣೆಗಳ ಹೆಜ್ಜೆಗಳನ್ನು ನಾವು ಇಡ್ತಾ ಬಂದಿದ್ದೇವೆ. ಅದರ ಭಾಗವಾಗಿ ಕನ್ವರ್ಷನ್ ಇಲ್ಲದಂತೆ ಎಲ್ಲೆಲ್ಲಿ ಮಾಸ್ಟರ್ ಪ್ಲಾನ್ ಇದೆಯೋ ಆ ಮಾಸ್ಟರ್ ಪ್ಲಾನ್ ಪ್ರಕಾರ ಯಾವುದೇ ಕನ್ವರ್ಷನ್ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಬಹಳ ಮುಖ್ಯ. ಸೊ ಆ ನಿಟ್ಟಿನಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಇಮಿಡಿಯೇಟ್ ಆಗಿ ಕಾರ್ಯಪ್ರವೃತ್ತರಾಗಬೇಕು. ತಾವೆಲ್ಲ ಮಾಸ್ಟರ್ ಪ್ಲಾನ್ ನ ಆದ್ಯತೆ ಮೇರೆಗೆ ಇದಕ್ಕೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ ಇದೆ. ಜೊತೆಗೆ ಆಸ್ತಿಗಳಿದಾವೆ, ಅಂದ್ರೆ ಎ ಖರಾಬ್ ಮತ್ತೆ ಬಿ ಖರಾಬ್ ಅಂತೇಳಿ ಶಾಶ್ವತವಾಗಿರುವಂತಹ ಹಳ್ಳೆಗಳು, ಕಟ್ಟೆಗಳು, ಕೆರೆಗಳು, ರಸ್ತೆಗಳು ಇವೆಲ್ಲವನ್ನು ಕೂಡ ಉಳಿಸ್ಕೊಂಡು ನಾವು ಮುಂದೆ ಅಭಿವೃದ್ಧಿಯನ್ನ ಕಾಣಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ತಾವೆಲ್ಲ ಈ ಚಿಂತಾಮಣಿ ನಗರಾಭಿವೃದ್ಧಿ ಪ್ರಾಧಿಕಾರದ ಉದ್ಘಾಟನೆ ಈ ಸುಸಂದರ್ಭದಲ್ಲಿ ತುಂಬಾ ಆಶಾಭಾವನೆಯನ್ನ ತಾವೆಲ್ಲ ಇಟ್ಕೊಳ್ಬೇಕು. ಒಂದು ಉಜ್ವಲವಾದಂತ ಅತ್ಯಂತ ಮುನ್ನೋಟ ಇರುವಂತ ಒಂದು ನಗರದ ಅಭಿವೃದ್ಧಿಗೆ ತಾವೆಲ್ಲ ಸಾಕ್ಷಿಗಳಾಗಿದ್ದೀರಿ. ಇವತ್ತಿನ ಈ ಕಾರ್ಯಕ್ರಮ ಅಂತ ದೊಡ್ಡ ಅತ್ಯಂತ ಕಿರಿಯ ಕಾರ್ಯಕ್ರಮ ಆದ್ರೂ ಬಹಳ ಐತಿಹಾಸಿಕವಾದಂತ ಮನ್ನಣೆ ಮಹತ್ವ ಇರುವಂತಹ ಒಂದು ಕಾರ್ಯಕ್ರಮ. ಮತ್ತೊಮ್ಮೆ ಈ ರೀತಿ ಅನೇಕ ಹೊಸತನಗಳು, ಅವಕಾಶಗಳು ನಗರಾಭಿವೃದ್ಧಿ ಪ್ರಾಧಿಕಾರ ತನ್ನಿಂತಾನೇ ಸೃಜನೆ ಮಾಡಿಕೊಳ್ಳುತ್ತೆ. ನಮ್ಗೆಲ್ಲ ಗೊತ್ತಿದೆ ಹೇಗೆ BDA ಡೆವಲಪ್ಮೆಂಟ್ ಅಥಾರಿಟಿ ಅದು ಅಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಮೂಡ ಅಭಿವೃದ್ಧಿ ಪ್ರಾಧಿಕಾರ. ಯಾವುದೇ ನಗರ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಆ ನಗರದ ದಿಕ್ಕನ್ನ, ಆ ನಗರದ ಸಮಗ್ರ ಅಭಿವೃದ್ಧಿಯನ್ನ, ಅದಕ್ಕೆ ಬೇಕಾಗುವ ರಿಂಗ್ ರೋಡ್ಗಳು, ಅದಕ್ಕೆ ಬೇಕಾಗುವ ಪಾರ್ಕ್ಗಳು, ಅದಕ್ಕೆ ಬೇಕಾಗಿರುವ ಸಾರ್ವಜನಿಕ ಆಸ್ತಿಗಳು, ಸ್ಥಳಗಳು ಇವೆಲ್ಲವನ್ನು ಕೂಡ ಕರಾರುವಕ್ಕಾಗಿ ತೀರ್ಮಾನ ಮಾಡುವಂತ ಮತ್ತೆ ಅದರಲ್ಲಿ ಅಭಿವೃದ್ಧಿಯಲ್ಲೂ ಪಾಲ್ಗೊಳ್ಳುವಂತ ಒಂದು ಅವಕಾಶ ಇರುವಂತದ್ದು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ. ಅಂತ ಅಭಿವೃದ್ಧಿ ಪ್ರಾಧಿಕಾರದ ರೂವಾರಿಗಳಾಗಿ ಇರ್ತಕ್ಕಂಥ ಮಾನ್ಯ ಉಸ್ತುವಾರಿ ಸಚಿವರಿಗೆ, ಸುಧಾಕರ್ ಸಾಹೇಬರಿಗೆ ಮತ್ತೊಮ್ಮೆ ಈ ಒಂದು ನಗರಕ್ಕೆ ಒಂದು ಅಸ್ಮಿತೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನ ಹಾಗೂ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ನಮ್ಮ ತಂದೆಯವರು 91-92ರಲ್ಲಿ ಆಶ್ರಯ ಬಡಾವಣೆ ಏನು 33-36 ಎಕರೆ ಗುರುತಿಸಿದ್ರು. ಅದಾದ ನಂತರ ಯಾವುದೇ ಒಂದು ಬಡಾವಣೆ ಮಾಡುವಂಥದ್ದು ಅಥವಾ ಒಂದು ಬಡವರಿಗೆ ನಿವೇಶನ ಕೊಡುವಂತ ಕೆಲಸ ಆಗಿಲ್ಲ. ನಾನು ಹಿಂದಿನ ಅವಧಿಯಲ್ಲೂ ಕೂಡ ಅದೇ ಆಶ್ರಯ ಬಡಾವಣೆಯಲ್ಲಿ ಹೆಚ್ಚುವರಿಯಾಗಿ 4.5 ಎಕರೆ, ಹೆಚ್ಚುವರಿ 4.5 ಎಕರೆ ಅಂತ ಕಾಣ್ತದೆ ಕೊಡುವಂತ ಒಂದು ಪ್ರಯತ್ನ ಸತತವಾಗಿ 3 ವರ್ಷ ಪ್ರಯತ್ನ ಪಟ್ಟು ಕಡೆಯದಾಗಿ ಅದಕ್ಕೆ ಮಾಡಿಸ್ಕೊಟ್ಟಿದ್ದೆ. ಆದ್ರೆ ನಾವು ಸೋತೋಗಿದ್ವಿ. ಆ ಸೋತೋಗಿರುವಂತ ಸಂದರ್ಭದಲ್ಲಿ 1 ಎಕರೆ 1.25 ಎಕರೆ ಜಾಗದಲ್ಲಿ ನಮ್ಮ ಪೌರ ಕಾರ್ಮಿಕರ ಅಪಾರ್ಟ್ಮೆಂಟ್ ಕಟ್ಬಿಟ್ರು. ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ ಯಾವ ಉದ್ದೇಶಕ್ಕೆ ನಾವು ಮಾಡಿದ್ವಿ. ಈಗಲೂ ಅಲ್ಲಿ 10 ಎಕರೆ ಜಾಗ ಇದೆ, 10 ಎಕರೆ ಜಾಗ ಈಗಲೂ ಅಲ್ಲಿದೆ. ನಮ್ದು 10 ಎಕರೆ ಆಶ್ರಯ ಬಡಾವಣೆ ಹತ್ರ 10 ಎಕರೆ ಜಾಗ ಇದೆ. ನಾವಲ್ಲಿ ವರ್ಟಿಕಲ್ ಮಾಡಬೇಕು, ಅಪಾರ್ಟ್ಮೆಂಟ್ ಟೈಪ್ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ. ಅದಕ್ಕೆ ಇನ್ನ ಸರ್ಕಾರದಲ್ಲಿ ಇನ್ನ ಅವಕಾಶ ಆಗಲಿಲ್ಲ, ಅದಕ್ಕೋಸ್ಕರ ಆ ಜಾಗ ಇಟ್ಟಿದ್ದೀವಿ. ಆದ್ರೆ ನಮ್ಮ ಉದ್ದೇಶ ಬೇರೆ ಇರ್ತದೆ. ನಂತರ ಬಂದಂತವರು ಅದಕ್ಕೆ ಅವರಿಗೆ ಮಾಹಿತಿ ಇರೋದಿಲ್ಲ, ಅದ್ರ ಬಗ್ಗೆ ಅವರು ಗಮನ ಕೊಡದೇ ಇರುವಂತದ್ದು ಆಗಿರ್ತಕ್ಕಂಥದ್ದು ಆಗಿದ್ರಿಂದ ನಮ್ಮ ಅವತ್ತಿನ ಶ್ರಮ 3.5-4 ವರ್ಷ ಕಷ್ಟಪಟ್ಟು ಆ ಜಾಗ ಕೊಡಿಸುವಂತದ್ದು ಮಾಡಿದ್ದಾರೆ ಆ ಸಂದರ್ಭದಲ್ಲಿ. ಅದು ಬಿಟ್ಟರೆ ಯಾವತ್ತೂ ಜಾಗ ಆಗಿರ್ಲಿಲ್ಲ. ಈಗ ಚುನಾವಣೆ ಸಂದರ್ಭದಲ್ಲಿ ಕೆಲವು ಕಾಲೋನಿಗಳಿಗೆ ಹೋದಂತ ಮತಯಾಚನೆ ಮಾಡುವಂತ ಸಂದರ್ಭದಲ್ಲಿ ನೋಡಿದಾಗ ಬಹಳ ಬೇಜಾರಾಯಿತು. ಸಣ್ಣ ಸಣ್ಣ ಮನೆಗಳಲ್ಲಿ 2-3 ಸಂಸಾರಗಳು ಇರತಕ್ಕಂಥದ್ದನ್ನ ನೋಡಿ, ಅದರಲ್ಲೂ ಅಂಬೇಡ್ಕರ್ ಕಾಲೋನಿಗೆ ಹೋದಂತ ಸಂದರ್ಭದಲ್ಲಿ ನಾನು ನೋಡಿದೆ.
ಎಲ್ಲೋ ಒಂದ್ ಕಡೆ ನನಗೆ ಏನಾದ್ರೂ ಮಾಡಲೇಬೇಕು ಇದಕ್ಕೆ ಅಂತಕ್ಕಂಥ ಇದಿತ್ತು. ಅವತ್ತಿಂದ ನಾನು ಚುನಾವಣೆ ಮುಗಿದ ನಂತರ ಪ್ರಯತ್ನ ಮಾಡ್ಕೊಂಡು ಬಂದು ಈಗ ಜಿಲ್ಲಾಧಿಕಾರಿ ಹೇಳಿದಾಗೆ ಇವತ್ತು ದೊಡ್ಡ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು 500-600 ಎಕರೆ ಗುರುತಿಸಿದೀವಿ. ಏನೇ ಅಭಿವೃದ್ಧಿ ಕೆಲಸ ಮಾಡಿದಾಗಂತ ಸಂದರ್ಭದಲ್ಲಿ ಕೆಲವರು ನಮಗೆ ವಿರೋಧ ಆಗ್ತಕ್ಕಂಥದ್ದು ಸಹಜವಾಗಿದೆ. ಈಗ ನಗರದ ಪರಿಮಿತಿಯಿಂದ 5 ಕಿಲೋಮೀಟರ್ ವರೆಗೂ ಯಾವುದೇ ಸರ್ಕಾರಿ ಭೂಮಿ ಅಕ್ರಮ ಸಕ್ರಮದಲ್ಲಿ ಮಂಜೂರಾಗಲ್ಲ. ಇದು ನಿನ್ನೆ ಮೊನ್ನೆ ಆಗಿರ್ತಕ್ಕಂಥ ಕಾಯ್ದೆ ಎಲ್ಲ 92 ಇಸ್ವಿಲ್ ಆಗಿತ್ತು, 92-93 ಇಸ್ವಿಲ್ ಆಗಿರ್ತಕ್ಕಂಥ ಕಾಯ್ದೆ ಇಡೀ ರಾಜ್ಯ ವ್ಯಾಪ್ತಿಗೆ. ಬಹಳಷ್ಟು ಜನ ಬಹುಶಃ ಅಲ್ಲಿ ಉಳುಮೆ ಮಾಡಿಕೊಂಡು ಇರ್ಬೋದು. ಕೆಲವರು ಅವರು ಮಂಜೂರಾಗಿರತಕ್ಕಂಥ ಭೂಮಿ 1 ಎಕರೆ ಇದ್ರೆ 2 ಎಕರೆ 3 ಎಕರೆ ಎಕ್ಸ್ಟ್ರಾ ಭೂಮಿಯಲ್ಲಿ ಉಳುಮೆ ಮಾಡ್ಕೊಂಡಿರ್ಬೋದು. ಇವತ್ತಲ್ಲ ನಾಳೆ ನಮಗೆ ಅದು ಸಕ್ರಮ ಆಗುತ್ತೆ ಅಂತಕ್ಕಂಥ ಭಾವನೆಯಲ್ಲಿ ಇರ್ಬೋದು. ಅದು ಸಕ್ರಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕೆಲವರು ದಾಖಲೆಗಳಿಲ್ಲ. ಇನ್ನು ಕೆಲವು ಸಂದರ್ಭದಲ್ಲಿ ಕೆಲವರು ಸರ್ಕಾರದಲ್ಲಿ ಯಾವುದೇ ಹಂತದಲ್ಲಿ ದಾಖಲೆಗಳಿರಲ್ಲ, ಆದ್ರೆ ಅವ್ರಿಗೆ ಯಾವುದೋ ಒಂದು ನಕಲಿ ದಾಖಲೆ ಕೊಟ್ಬಿಟ್ಟಿರ್ತಾರೆ. ಈ ತರ ಎಲ್ಲ ಆಗಿದೆ, ಈ ತರ ಎಲ್ಲ ಆಗಿರ್ತಕ್ಕಂಥದ್ದಿದೆ. ಈಗ ಬಹುಶಃ ಕೆಲವರು ಆ ವಿಚಾರದಲ್ಲಿ ನಮ್ಮ ಮೇಲೆ ಸಿಟ್ಟು ಆಗ್ಬೋದು. ಈಗ ನಾವು ಏನಾದ್ರೂ ಒಂದು ಅಭಿವೃದ್ಧಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಾವು 10 ಜನರ ಒಂದು ಒಳಿತನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಒಬ್ಬರಿಗೂ ಅನಾನುಕೂಲ ಆಗ್ತಕ್ಕಂಥದ್ದು ಇದೆ. ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈಗಾಗಲೇ ಅದಕ್ಕೂ ನಾವು ಜಿಲ್ಲಾಧಿಕಾರಿಗಳು ನಾನು ಹೇಳಿದ್ದೀನಿ. ಕೆಲವರಿಗೆಲ್ಲ ಯಾರು ಮಂಜೂರಾತಿಗೆ ಹಾಕೊಂಡಿದ್ದಾರೆ, ಯಾರಿಗೆ ಮಂಜೂರಾತಿ ಅದು ಯಾವ ಎಲ್ಲೇ ನಮ್ಮ ರಾಜ್ಯದಲ್ಲಿ ಎಲ್ಲೇ ಆಗೋದೇ ಇಲ್ಲ, ಮಂಜೂರಿ ಆಗಲ್ಲ. ನಾನು ಅವ್ರಿಗೆ ಹೇಳಿದ್ದೇನೆ, ನಿಮ್ಗೆ ಎಷ್ಟು ಭೂಮಿಲಿ ಇದ್ದೀರಾ, ನಿಮ್ಗೆ ಪರ್ಯಾಯವಾಗಿ ನಿಮ್ಗೆ ಅಭಿವೃದ್ಧಿ ಮಾಡಿದ ನಂತರ ನಿಮ್ಗೆ ಎಷ್ಟು ಭೂಮಿ ಎಕ್ಸ್ಟೆಂಟ್ ಇದೆ ಅದಕ್ಕೆ ಪರ್ಯಾಯವಾಗಿ ಸೈಟ್ ಕೊಡ್ತೀವಿ, ನಿಮ್ಗೆ ನಿವೇಶನ ಕೊಡ್ತೀವಿ. ನೀವು ಯಾಕಂದ್ರೆ ತಾವು ಬಹಳ ವರ್ಷಗಳಿಂದ ಇಲ್ಲಿ ಉಳುಮೆ ಮಾಡ್ಕೊಂಡಿದ್ರೆ, ಆದ್ರೆ ಎಷ್ಟು ಸಮಯ ಆದ್ರೂ ಕೂಡ ಅದು ನಿಮ್ಗೆ ಅಧಿಕೃತ ಆಗೋದಿಲ್ಲ. ಆ ಕಾರಣದಿಂದ ನಿಮ್ಗೆ ನಿಮ್ಮ ನೋವನ್ನು ನಾವು ಅರ್ಥ ಮಾಡ್ಕೊಂಡು ನಿಮ್ಗೆ ಸೈಟ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ನಾವು ಹೇಳಿದ್ದೀವಿ. ಇನ್ನ ಕೆಲವು ಸಂದರ್ಭ